SSLC 2024 ಅರ್ಧವಾರ್ಷಿಕ ಪ್ರಶ್ನೆ ಪತ್ರಿಕೆಯಲ್ಲಿ 19ನೇ ಪ್ರಶ್ನೆ ಈ ರೀತಿಯಾಗಿದೆ. 5 ಮತ್ತು 3 ಶೂನ್ಯತೆಗಳಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಇವಾಗ 2 ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ. ಈ ಶೂನ್ಯತೆಗಳನ್ನು ಯೂಸ್ ಮಾಡಿಕೊಂಡು ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಬೇಕಾಗಿದೆ. ಸೊ ಇವಾಗ ಶೂನ್ಯತೆಗಳಂದಾಗ ಮೊದಲನೇ ಒಂದು ಶೂನ್ಯತೆಯನ್ನು ಅಲ್ಪ ಅಂತ ತೆಗೆದುಕೋತೀವಿ. ಅದಕ್ಕೆ ಎಷ್ಟಿದೆ? 5 ಇದೆ. ಬೀಟಾ ಅಂದರೆ 3 ಅಂತ ಇದೆ. ಇದು ಪರಿಹಾರ ಅಂತ ಬರೀರಿ. ಇವಾಗ ನಾವು ಒಂದು ವರ್ಗ ಬಹುಪದೋಕ್ತಿಯನ್ನು ಉಂಟು ಮಾಡಬೇಕಾದ್ರೆ ಶೂನ್ಯತೆಗಳನ್ನು ಕೊಟ್ಟಾಗ ಯಾವ ರೀತಿಯಾಗಿ ನಾವು ಇದನ್ನು ಫಾರ್ಮ್ ಮಾಡ್ತೀವಿ ಅಂದರೆ, ನಮಗೆ ಗೊತ್ತಿದೆ ವರ್ಗ ಬಹುಪದೋಕ್ತಿ ಅಂದಾಗ ಮಧ್ಯದಲ್ಲಿ ಏನಿರುತ್ತೆ? ಈಗ x² ಇದೆ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಇಂಟು ಅಲ್ಫಾ ಬೀಟಾ. ಇದು ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡುವಂಥ ಒಂದು ವರ್ಗ ಸಮೀಕರಣವಾಗಿದೆ. ಸೊ ಮಧ್ಯದಲ್ಲಿ ಏನಿರುತ್ತೆ ಅಂದರೆ ಶೂನ್ಯತೆಗಳ ಮೊತ್ತ ಇರುತ್ತೆ, ಅಂತಿಮದಲ್ಲಿ ಏನಿರುತ್ತೆ ಅಂದರೆ ಶೂನ್ಯತೆಗಳ ಗುಣಲಬ್ಧ ಇರುತ್ತೆ. ಈ ಒಂದು ಕಾನ್ಸೆಪ್ಟನ್ನು ನಾವು ಯೂಸ್ ಮಾಡ್ಕೋಬೇಕು. ಸೊ x² ಮೈನಸ್ 5 ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 5 ಇಂಟು 3. ಸೊ ಅಂದಾಗ ಈಗ x² ಮೈನಸ್ 8x ಪ್ಲಸ್ 15 ಅನ್ನುವಂಥದ್ದು ಒಂದು ವರ್ಗ ಬಹುಪದೋಕ್ತಿಯಾಗಿ ನಮಗೆ ಸಿಗತ್ತೆ. ಇದನ್ನು ಇನ್ನೊಂದು ಮೆಥಡಲ್ಲಿ ಕೂಡ ನಾವು ಸಾಲ್ವ್ ಮಾಡ್ಬೋದು. ಯಾವ ರೀತಿಯಾಗಿ? ಅಥವಾ ಈಗ ನಮಗೆ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಗೊತ್ತಿದೆ. ಶೂನ್ಯತೆಗಳ ಮೊತ್ತ ಏನು ಗೊತ್ತಿದೆ? ಶೂನ್ಯತೆಗಳ ಮೊತ್ತ ಮೈನಸ್ b ಡಿವೈಡೆಡ್ ಬೈ a ಅಂದಾಗ ಅಲ್ಫಾ ಪ್ಲಸ್ ಬೀಟಾ. ಇದು ಶೂನ್ಯತೆಗಳ ಮೊತ್ತ ಅಂದಾಗ ಇಲ್ಲಿ 5 ಪ್ಲಸ್ 3 5 ಪ್ಲಸ್ 3 ಅಂತ ಆಯಿತು. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿಯುವಂಥದ್ದು ನಮಗೆ ಗೊತ್ತಿದೆ ಏನಂತ? c/a. ಸಿ ಅಂದರೆ ಅಲ್ಫಾ ಇಂಟು ಬೀಟಾ ಅಂತ. ಸೊ ನೆಕ್ಸ್ಟ್ ಇವಾಗ ಅಲ್ಫಾ ಇಂಟು ಬೀಟಾ ಅಂದಾಗ 5 ಇಂಟು 3 ಅಂತ ಆಯಿತು. ಇವಾಗ 5 3 15. ಓಕೆ, ಈಗ ವರ್ಗ ಬಹುಪದೋಕ್ತಿ ಅಂದಾಗ ax² ಪ್ಲಸ್ bx ಪ್ಲಸ್ c ಅಂತ ಆಯಿತು. ಸೊ ಇವಾಗ ಇದರಿಂದ ನಮಗೆ ಗೊತ್ತಾಗುತ್ತೆ ಎ ಅಂದರೆ ಏನು ತೆಗೆದುಕೊಂಡ್ವಿ? ಎ ಅಂದರೆ ಏನನ್ನು ತೆಗೆದುಕೊಂಡಿದ್ವಿ ನಾವು ಇಲ್ಲಿ ಇದನ್ನು ಗಮನಿಸಿದಾಗ. ಈಗ ಬಿ ಅಂತಂದರೆ ಇಲ್ಲಿ x² ಅಂತ ಹಾಗೆ ಬರುತ್ತೆ. ಸೊ ಓಕೆ, ನೆಕ್ಸ್ಟ್ 8 ಇದು ಮೈನಸ್ b/a ಅಂತ ಇದೆ. ಅಲ್ಫಾ ಪ್ಲಸ್ ಬೀಟಾ ಅಂದರೆ 2 ಶೂನ್ಯತೆಗಳ ಮೊತ್ತ ಅಂದಾಗ ಇದು ಕೂಡ ಏನಾಗಿರುತ್ತೆ? ಮೈನಸ್ 8 ಆಗಿರುತ್ತೆ. ಮೈನಸ್ 8 ಇಂಟು ಎಕ್ಸ್. ಸೊ ಸಿ ಶೂನ್ಯತೆಗಳ ಗುಣಲಬ್ಧ ಅಂತಂದಾಗ ಅಲ್ಫಾ ಇಂಟು ಬೀಟಾ. ಅಲ್ಫಾ ಇಂಟು ಬೀಟಾ ಅಂದಾಗ ಅದು ಎಷ್ಟು ಬರುತ್ತೆ? 15 ಬರುತ್ತೆ. ಈ ರೀತಿಯಾಗಿ ನಾವು ವರ್ಗ ಬಹುಪದೋಕ್ತಿ ಶೂನ್ಯತೆಗಳನ್ನು ಕೊಟ್ಟಾಗ ಇನ್ನೊಂದು ಮೆಥಡಿಂದ ನಾವು ಈ ರೀತಿಯಾಗಿ ವರ್ಗ ಬಹುಪದೋಕ್ತಿಯನ್ನು ಕಂಡು ಹಿಡಿಯಬಹುದು. 20ನೇ ಪ್ರಶ್ನೆ ಈ ರೀತಿಯಾಗಿದೆ. ಕೊಟ್ಟಿರುವಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಇದೆ. ಸೊ ಈ ರೇಖಾತ್ಮಕ ಸಮೀಕರಣಗಳು ಈ ಒಂದು ಚಾಪ್ಟ್ರಲ್ಲಿ ಬೇರೆ ಬೇರೆ ವಿಧಾನಗಳಿದ್ದಾವೆ. ರೇಖಾತ್ಮಕ ಸಮೀಕರಣಗಳನ್ನು ಸಾಲ್ವ್ ಮಾಡುವಂಥದ್ದು ನಕ್ಷಾ ವಿಧಾನ ಇದೆ, ವರ್ಜಿಸುವ ವಿಧಾನ ಇದೆ, ಒರೆ ಗುಣಾಕಾರ ಮಾಡುವಂಥ ವಿಧಾನ ಇದೆ, ಅಪವರ್ತನ ಮಾಡಿ ಕಂಡುಹಿಡುವಂಥ ವಿಧಾನ ಇದೆ. ಹೀಗೆ ಬೇರೆ ಬೇರೆ ಮೆಥಡ್ಗಳಿದ್ದಾವೆ. ಯಾವ ಒಂದು ಮೆಥಡಿಂದ ನಾವು ಸಾಲ್ವ್ ಮಾಡಬೇಕು ಅನ್ನುವಂಥದ್ದನ್ನು ಪ್ರಶ್ನೆಯಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈ ರೀತಿಯಾದ ಪ್ರಶ್ನೆಗಳು GPS ಟೈರ್ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಲಾಸ್ಟ್ ಟೈಮು ಓರೆ ಗುಣಾಕಾರ ಮಾಡಿ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವಂಥದ್ದನ್ನು ಕೇಳಿದರು. ಸೊ ಆದ್ದರಿಂದ ಈ ರೀತಿಯಾದ ಪ್ರಶ್ನೆಗಳು GPS ಟೈರ್ ಎಕ್ಸಾಮಿನೇಷನ್ಗೆ ಕೂಡ ತುಂಬಾ ಇಂಪಾರ್ಟೆಂಟು. SSLC ಎಕ್ಸಾಮಿನೇಷನ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ ಈ ರೀತಿಯಾಗಿ ಯಾವ ಒಂದು ಮೆಥಡನ್ನು ಮೆನ್ಷನ್ ಮಾಡಿರ್ತಾರೆ ಅದೇ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕಾಗ್ತದೆ. ಓಕೆ, ಇವಾಗ ವರ್ಜಿಸುವ ವಿಧಾನದಿಂದ 2 ರೇಖಾತ್ಮಕ ಸಮೀಕರಣಗಳನ್ನು ಸಾಲ್ವ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವರ್ಜಿಸುವ ವಿಧಾನ ಅಂದರೆ ಎಲಿಮಿನೇಷನ್ ಮೆಥಡ್. ಓಕೆ, ಎಲಿಮಿನೇಷನ್ ಮೆಥಡ್ ಅಂತಂದಾಗ ಇಲ್ಲಿ ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು? 2x ಪ್ಲಸ್ y ಈಕ್ವಲ್ಸ್ ಟು 10 ಅಂತ ಇದೆ. x ಮೈನಸ್ y ಈಕ್ವಲ್ಸ್ ಟು 2 ಅಂತ ಇದೆ. ಸೊ ಇವಾಗ ಇಲ್ಲಿ
ವೈ ಟರ್ಮ್ಸ್ ಏನಿದೆ ಈಸಿಯಾಗಿ ಕ್ಯಾನ್ಸಲ್ ಆಗುವಂಥದ್ದು. ಸೊ ಇಲ್ಲಿ +3x ಅಂದರೆ 2x + 1x 3x ಎರಡನ್ನು ಕೂಡಿದಾಗ 12 ಬರುತ್ತೆ. x = 4 ಅಂತ ಬರುತ್ತೆ. ಈ x ವ್ಯಾಲ್ಯೂವನ್ನು ನಾವು ಇದಾಗ ಸಮೀಕರಣ 1 ಅಂದ್ಕೊಳ್ಳಿ, ಇದನ್ನು ಸಮೀಕರಣ 2 ಅಂದ್ಕೊಳ್ಳಿ. x ವ್ಯಾಲ್ಯೂವನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ x - y = 2 ಅಂತ ಇದೆ. x ಅಂದರೆ ಎಷ್ಟಿದೆ 4 ಮೈನಸ್ y = 2. ಸೊ ಇವಾಗ y = 2 - 4. ಓಕೆ, 2 - 4 ಅಂತಂದಾಗ ಇಲ್ಲಿ -y ಇದೆ. -y = -2 ಅಂದಾಗ ಮೈನಸ್ ಕ್ಯಾನ್ಸಲ್ ಆಗುತ್ತೆ. y = 2. ಈ ರೀತಿಯಾಗಿ ನಾವು ಏನು ಮಾಡಬೇಕಪ್ಪ ಅಂದ್ರೆ ವರ್ಜಿಸುವ ವಿಧಾನದಿಂದ x ಮತ್ತು yಗಳ ಬೆಲೆಯನ್ನು ಕಂಡುಹಿಡಬೇಕು. x = 4 ಅಂತ ಇದೆ, y = 2 ಅಂತ ನಾವಿಲ್ಲಿ ಪಾಯಿಂಟ್ ಔಟನ್ನು ಮಾಡಿದ್ವಿ. ಯಾವ ಒಂದು ವಿಧಾನದಿಂದ? ವರ್ಜಿಸುವ ವಿಧಾನದಿಂದ. ಓಕೆ, ಇವಾಗ 21ನೇ ಪ್ರಶ್ನೆ ಈ ರೀತಿಯಾಗಿದೆ. x² + 7x + 10 = 0 ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಪರಿಹಾರವನ್ನು ನೋಡೋಣ. ಸೊ ಏನು ಇಕ್ವೇಷನ್ ಇದೆ? x² + 7x + 10 = 0 ಅಂತ ಇದೆ. ಇದನ್ನು ಅಪವರ್ತಿಸುವ ವಿಧಾನದಿಂದ ಎಕ್ಸನ್ನು ನಾವು ಇಲ್ಲಿ ಮಧ್ಯಮ ಪದಗಳ ಗುಣಲಬ್ಧ, ಮಧ್ಯಮ ಪದಗಳ ಮೊತ್ತ ಮತ್ತು ಅಂತಿಮ ಪದಗಳ ಗುಣಲಬ್ಧ. ಇವಾಗ ಮಧ್ಯಮ ಸಂಖ್ಯೆಗಳನ್ನ ಎರಡನ್ನು ಕೂಡಿದಾಗ 7x ಬರಬೇಕು. ಅದೇ ಸಂಖ್ಯೆಯನ್ನು ಗುಣಿಸಿದಾಗ 10 ಬರಬೇಕು. ಇವಾಗ 5x + 2x + 10 = 0. ನೋಡಿ, 5 ಮತ್ತು 2 ಕೂಡಿದಾಗ 7 ಬರುತ್ತೆ, 5 2 10 ಬರುತ್ತೆ. ಈ ರೀತಿಯಾಗಿ ಏನನ್ನು ಮಾಡಬೇಕು? ನಾವು ಅಪವರ್ತನವನ್ನು ತೆಗೆದುಕೊಳ್ಬೇಕು. ಸೊ ಇವಾಗ x² ಅಂತ ಇದೆ. x² ಇರುವುದನ್ನು ನಾವು ಈ ರೀತಿಯಾಗಿ ಕೂಡ ಬರಿಬೋದು. x + 5 + 2x + 5 = 0. ಸೊ ಇವಾಗ x + 5 x + 2 = 0. x = -5 ಮತ್ತು ಇಲ್ಲಿ x = -2 ಅಂತ ಬರುತ್ತೆ. ಸೊ x ವ್ಯಾಲ್ಯೂ -5 -2. ಈ ರೀತಿಯಾಗಿ ನಾವು ಅಪವರ್ತಿಸುವ ವಿಧಾನದಿಂದ ಈ ಒಂದು ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಬೋದು. ಮೂಲಗಳು ಏನಿದ್ದಾವೆ? -5 ಮತ್ತು -2 ಅಂತ ಇದ್ದಾವೆ. ಸೊ ನಮಗೆ ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡಿ. 22ನೇ ಪ್ರಶ್ನೆ. ಸಮಾಂತರ ಶ್ರೇಣಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ಮೊದಲ ಪದ 5 ಕೊನೆಯ ಪದ 32 ಆಗಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಪರಿಹಾರವನ್ನು ನೋಡೋಣ. ಇವಾಗ ಮೊದಲ ಪದ a = 5, ಕೊನೆಯ ಪದ tn ಅಥವಾ an = 32. S10 ಅನ್ನು ನಾವು ಕಂಡುಹಿಡಬೇಕಾಗಿದೆ. 10 ಪದಗಳ ಮೊತ್ತವನ್ನು ಕಂಡುಹಿಡಬೇಕಾಗಿದೆ. ಹಾಗಾದರೆ n = 10. ಇದು ನಮಗೆ ದತ್ತಾಂಶ ಈ ರೀತಿಯಾಗಿದೆ. ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಕೇಳಿದರೆ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ? ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ Sn = n/2 ಇಂಟು ಬ್ರೇಕೆಟ್. ಮೊದಲ ಪದವನ್ನು ಕೊಟ್ಟಿದ್ದಾರೆ, ಕೊನೆಯ ಪದವನ್ನು ಕೊಟ್ಟಿದ್ದಾರೆ. ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಾಗ ನಾವು ಈ ಒಂದು ಸೂತ್ರವನ್ನು ಯೂಸ್ ಮಾಡ್ಕೋಬೇಕು. a + an ಅಂತ ಕೂಡ ಬರೀತಾರೆ, ಆರ್ tn ಅಂತ ಕೂಡ ಬರೀತಾರೆ, ಅಥವಾ ಎಲ್ ಅಂತ ಕೂಡ ಬರೀತಾರೆ. ಸೊ ನಾವಿವಾಗ n/2 a + tn ಅಂತ ತೆಗೆದುಕೊಳ್ಳೋಣ. ಸೊ tn ಅಂದರೆ ಏನು? an ಅಂತ ತೆಗೆದುಕೊಳ್ಳೋಣ. ಈ ಯಾವುದಾದ್ರೂ 3 ಟರ್ಮನ್ನು ತಗೋಬೋದು. an, tn ಅಥವಾ ಎಲ್ ಅಂತ ತಗೋಬೋದು. ಸೊ ಏನಂದರೆ ಎಷ್ಟಿದೆ? 10 ಇದೆ, /2. ಮೊದಲನೇ ಪದ ಎಷ್ಟಿದೆ? 5 ಇದೆ. ಏನಂದರೆ ಎಷ್ಟಿದೆ? 32 ಅಂತ ಇದೆ. ಇವಾಗ 10/2 ಅಂದಾಗ 5 ಆಗುತ್ತೆ. 32 + 5 ಅಂದಾಗ ಎಷ್ಟಾಗುತ್ತೆ? 37 ಆಗುತ್ತೆ. 37 5 185. ಮೊದಲ 10 ಪದಗಳ ಮೊತ್ತ 185.
22ನೇ ಪ್ರಶ್ನೆ, ಇದು ಚಾಯ್ಸಿಂಗ್ ಕ್ವಶನ್ ಇದೆ. ಇದು ಕೂಡ ಸಮಾಂತರ ಶ್ರೇಣಿಗೆ ಸಂಬಂಧಿಸಿದ ಒಂದು ಪ್ರಶ್ನೆಯಾಗಿದೆ. ಸಮಾಂತರ ಶ್ರೇಣಿಗೆ ಸಂಬಂಧಿಸಿದಾಗೆ ಇನ್ವಾಲ್ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಬರ್ತವೆ. ಆ ಒಂದು ಚಾಪ್ಟರ್ಗೆ ನೀವು ಜಾಸ್ತಿ ಗಮನ ವಹಿಸುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ 22ನೇ ಪ್ರಶ್ನೆ ಆರ್ ಕ್ವಶನ್ ಚಾಯ್ಸಿಂಗ್ ಪ್ರಶ್ನೆ ಇದೆ. ಸೊ ಇಲ್ಲಿ ಪರಿಹಾರವನ್ನು ನೋಡೋಣ. ಪರಿಹಾರ ಯಾವ ರೀತಿಯಾಗಿ ಅಂತ, ಇಲ್ಲಿ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. ಮೊದಲನೇ ಪದ ಏನಿದೆ 6 ಇದೆ. ಸಾಮಾನ್ಯ ವ್ಯತ್ಯಾಸ ಏನಾಗಿರುತ್ತೆ 10 - 6 ಅಂದಾಗ 4 ಬರುತ್ತೆ. ಹಾಗಾದರೆ ಇಲ್ಲಿ ಮೊದಲ 20 ಪದಗಳ ಮೊತ್ತ ಅಂತ ಕೇಳಿದ್ದಾರೆ. n = 20 ಆಗಿರುತ್ತೆ. ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ, ಈ ಸೂತ್ರಕ್ಕೆ ಇಲ್ಲಿ ನಮಗೆ ಅಂಕಗಳನ್ನು ಕೊಡ್ತಾರೆ. ಮೊದಲಿಗೆ ಸೂತ್ರವನ್ನು ಬರಿಬೇಕು. ಈ ಒಂದು ಸೂತ್ರವನ್ನು ಮೆನ್ಷನ್ ಮಾಡಿದ್ದಕ್ಕೆ ಕೊನೆಯದಾಗಿ ಆನ್ಸರನ್ನು ಮತ್ತು ಇಲ್ಲಿ ಕೊಟ್ಟಿರುವಂಥ ದತ್ತಾಂಶಗಳನ್ನು ಬರೆದುಕೊಂಡಿದ್ದಕ್ಕೆ ನಮಗೆ ಅಂಕಗಳನ್ನು ನೀಡ್ತಾರೆ. ನಂತರ ಈಗ n ಅಂದರೆ 20 ಇದೆ, /2 2 ಇಂಟು a ಅಂದರೆ ಎಷ್ಟಿದೆ 6 ಇದೆ, ಪ್ಲಸ್ n ಅಂದರೆ 20 ಇದೆ, -1 ಸಾಮಾನ್ಯ ವ್ಯತ್ಯಾಸ 4. ಇವಾಗ 20 / 2 10 ಬರುತ್ತೆ. 20 / 2 10, 2 ಇಂಟು 6 12 ಬರುತ್ತೆ. 20ರಲ್ಲಿ 1 ಮೈನಸ್ ಮಾಡಿ 19, 19 4 76, 10 ಇಂಟು 26 ಮತ್ತು 12 ಕೂಡಿದಾಗ 88 ಆಗುತ್ತೆ. ಇವಾಗ 10 ಇಂಟು 88 ಎಷ್ಟಾಗುತ್ತೆ 880. ಮೊದಲ 20 ಪದಗಳ ಮೊತ್ತ ಎಷ್ಟಂದರೆ SN = 880. ಮೊದಲ 20 ಪದಗಳ ಮೊತ್ತ. ಈ ರೀತಿಯಾಗಿ ನಾವು ಸಾಲ್ವನ್ನು ಮಾಡಬೇಕು ಸೂತ್ರವನ್ನು ಉಪಯೋಗಿಸಿ. 23ನೇ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಒಂದು ಚಿತ್ರ ಈ ರೀತಿಯಾಗಿದೆ. ಇವಾಗ ಈ ರೀತಿಯಾಗಿ ನಮಗೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. A B C D E F ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಎಗೆ DF ಏನಾಗಿರುತ್ತೆ ಸಮಾನಾಂತರವಾಗಿರುತ್ತೆ. ಅದೇ ರೀತಿಯಾಗಿ ACಗೆ DE ಏನಾಗಿದೆ ಸಮಾನಾಂತರವಾಗಿದೆ. ಇದನ್ನು ಎಲ್ಲರೊಂದು ಚಿತ್ರದಲ್ಲಿ ನಮಗೆ ಕೊಟ್ಟಿದ್ದಾರೆ. ಹಾಗಾದರೆ ನಮಗೆ ಕೊಟ್ಟಿರುವಂಥ ದತ್ತಾಂಶಗಳನ್ನು ಬಳಸಿಕೊಂಡು ಕೊಟ್ಟಿರುವಂಥ ಚಿತ್ರದಲ್ಲಿ DEಗೆ AC ಸಮಾನಾಂತರವಾಗಿದೆ ಮತ್ತು DFಗೆ AE ಸಮಾನಾಂತರವಾಗಿದೆ. ಆದ್ದರಿಂದ ಇಲ್ಲಿ BFಗೆ EF ಸಮಾನುಪಾತದಲ್ಲಿರಬೇಕು. ಅದೇ ರೀತಿಯಾಗಿ BEಗೆ EC ಸಮಾನುಪಾತದಲ್ಲಿ ಇರುವ ಹಾಗೆ ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ನಿಮಗೆ ಕೊಟ್ಟಿರುವಂಥ ದತ್ತಾಂಶವನ್ನು ತೆಗೆದುಕೊಳ್ಳೋಣ. ಮೊದಲನೇದಾಗಿ ಪರಿಹಾರ ಏನು ಕೊಟ್ಟಿದ್ದಾರೆ, DEಗೆ ಸಮಾನಾಂತರವಾಗಿ AC ಇದೆ. ಆದ್ದರಿಂದ DEಗೆ ಸಮಾನಾಂತರವಾಗಿ AC ಇದೆ. BE / FE BE / FE ಇದನ್ನು ಕೂಡ ನಮಗೆ ಇಲ್ಲಿ ನಾವು ಮೂಲ ಸಮಾನುಪಾತತೆ ಪ್ರಮೇಯನ ಇಲ್ಲಿ ಯೂಸ್ ಮಾಡಿದಾಗ BD ಮತ್ತು DA ಇಲ್ಲಿ ಏನಾಗಿರುತ್ತೆ ಅನುಪಾತದಲ್ಲಿ ಇರುತ್ತದೆ. ನೋಡಿ BE ಏನಿದೆ ಇದರ ಅರ್ಧದಷ್ಟು FE ಇದೆ. ಅದೇ ರೀತಿಯಾಗಿ BD ಏನಿದೆ ಇದು ABಯ ಅರ್ಧದಷ್ಟು ಇರುತ್ತದೆ. BA ಅರ್ಧದಷ್ಟು ಇರುತ್ತದೆ. ಅದೇ ರೀತಿಯಾಗಿ ನಾವು ಇನ್ನೊಂದು ಅನುಪಾತ ಏನು ಕೊಟ್ಟಿದ್ದಾರೆ, DF ಸಮಾನಾಂತರ AE ಅಂತ ಇದೆ. ಆದ್ದರಿಂದ BFಗೆ FE ಏನಾಗಿರುತ್ತೆ ಸಮಾನುಪಾತದಲ್ಲಿ ಇರುತ್ತೆ. ಅದೇ ರೀತಿಯಾಗಿ BDಗೆ DA ಏನಾಗಿರುತ್ತೆ ಸಮಾನುಪಾತದಲ್ಲಿ ಇರುತ್ತದೆ. ಇದು EC ಆಗಿರುತ್ತದೆ. EC BEಗೆ ಸಮಾನುಪಾತದಲ್ಲಿ EC ಇರುತ್ತದೆ. ಓಕೆ, ಇವಾಗ ಸರಿ ಆಯಿತು. ಸೊ ಇವಾಗ ಸಮೀಕರಣ 2. ಇವಾಗ ಸಮೀಕರಣ 1 ಮತ್ತು 2 ಸಮೀಕರಣ 1 ಮತ್ತು
ಎರಡನ್ನು ನಾವಿಲ್ಲಿ ಕಂಬೈನ್ ಮಾಡಿದಾಗ ಏನಾಗುತ್ತೆ, ಒಂದು ಸೇಮ್ ಟರ್ಮ್ಸ್ ಏನಾಗ್ತವೆ, ಕ್ಯಾನ್ಸಲೇಷನ್ ಆಗುತ್ತವೆ. ಇವಾಗ ಸೇಮ್ ಟರ್ಮ್ ಎರಡು ಕ್ಯಾನ್ಸಲೇಷನ್ ಆದಾಗ ಬಿ ಎಫ್ ಡಿವೈಡೆಡ್ ಬೈ ಎಫ್ ಇ ಈಸ್ ಈಕ್ವಲ್ ಟು ಬಿ ಇ ಡಿವೈಡೆಡ್ ಬೈ ಇ ಸಿ ಅಂತ ಹೇಳಿ ನಾವಿಲ್ಲಿ ಸಾಧನೆಯನ್ನು ಮಾಡಿದ್ವಿ. 23ನೇ ಪ್ರಶ್ನೆ ಆರ್ ಕ್ವಶನ್ ಅಥವಾ ಕ್ವಶನ್ನು ಚಾಯ್ಸಿಂಗ್ ಪ್ರಶ್ನೆ ಇದೆ. ಇಲ್ಲಿ ನಮಗೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಏನನ್ನು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಗಮನಿಸಿ ನೋಡಿ. ಕೊಟ್ಟಿರುವಂತಹ ಚಿತ್ರದಲ್ಲಿ ಎ ಬಿ ಸಿ ಡಿ ಕೊಟ್ಟಿರುವಂತಹ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ತ್ರಾಪಿಜ್ಯವಾಗಿದೆ. ಇಲ್ಲಿ ಎ ಬಿಗೆ ಸಮಾನಾಂತರವಾಗಿ ಡಿ ಸಿ ಇದೆ. ಇಲ್ಲಿ ಎ ಸಿ ಮತ್ತು ಬಿ ಡಿ ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಹಾಗಾದರೆ ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಒ ಡಿ ಎರಡು ಸರ್ವಸಮ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ನಮಗೆ ಇವಾಗ ಪರಿಹಾರವನ್ನು ನೋಡೋಣ. ಪರಿಹಾರವನ್ನು ಬರೆದು ಚಿತ್ರವನ್ನು ಬಿಡಿಸಿ ಆನ್ಸರನ್ನು ಬರೆಯುವಾಗ. ನಂತರ ಕೊಟ್ಟಿರುವಂಥ ದತ್ತಾಂಶವನ್ನು ಬರೆಯಿರಿ. ಎ ಬಿಗೆ ಸಮಾನಾಂತರವಾಗಿ ಡಿ ಸಿ ಎ ಬಿಗೆ ಡಿ ಸಿ ಸಮಾನಾಂತರವಾಗಿರುತ್ತೆ. ಹಾಗಾದರೆ ಇಲ್ಲಿ ಆ್ಯಂಗಲ್ ಒ ಎ ಬಿಗೆ ಆ್ಯಂಗಲ್ ಒ ಸಿ ಡಿ ಆ್ಯಂಗಲ್ ಈ ಒಂದು ಕೋನ ಮತ್ತು ಈ ಒಂದು ಕೋನ ಎರಡು ಏನಪ್ಪ ಅಂದರೆ ಪರ್ಯಾಯ ಕೋನಗಳು. ಈ ರೀತಿಯಾಗಿ ನೀವು ಏನನ್ನು ಬರೆದಿರ್ತೀರಿ ಅವು ಏನಂತ ನೀವು ಹೆಸರನ್ನು ಬರೀಬೇಕಾಗ್ತದೆ ಎಕ್ಸಾಮ್ನಲ್ಲಿ. ಸೊ ಅದೇ ರೀತಿಯಾಗಿ ಇನ್ನೊಂದು ಪರ್ಯಾಯ ಕೋನ ಸಿಗತ್ತಾ ಅಂತ ಚೆಕ್ ಮಾಡಿ ನೋಡಿ. ಆ್ಯಂಗಲ್ ಒ ಬಿ ಎ ಇನ್ನೊಂದು ಆ್ಯಂಗಲ್ ಯಾವುದಪ್ಪ, ಆ್ಯಂಗಲ್ ಒ ಡಿ ಸಿ. ಆ್ಯಂಗಲ್ ಒ ಬಿ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಒ ಡಿ ಸಿ ಎರಡು ಕೂಡ ಏನು ಪರ್ಯಾಯ ಕೋನಗಳು. ಓಕೆ, ಇವಾಗ ಇನ್ನೊಂದು ಜೊತೆ ಕೋನ ನಮಗೆ ಸಿಗುತ್ತೆ. ಆ್ಯಂಗಲ್ ಎ ಒ ಬಿ ಆ್ಯಂಗಲ್ ಸಿ ಒ ಡಿ ಆ್ಯಂಗಲ್ ಎ ಒ ಬಿ ಸಮನಾಗಿ ಆ್ಯಂಗಲ್ ಸಿ ಒ ಡಿ ಇರುತ್ತೆ. ಇವೆರಡು ಏನಂತ ಕರಿತೀವಿ ನಾವು, ಶೃಂಗಾಭಿಮುಖ ಕೋನಗಳು ಅಂತ ಹೇಳಿ ಕರಿತೀವಿ. ಹಾಗಾದರೆ ಎರಡು ಪರ್ಯಾಯ ಕೋನಗಳು ಸಮನಾಗಿ ಸಿಕ್ಕವು ಮತ್ತು ಒಂದು ಶೃಂಗಾಭಿಮುಖ ಕೋನ ಸಿಕ್ತವು. ಹಾಗಾದರೆ ತ್ರಿಭುಜ ಎ ಒ ಬಿ ಸರ್ವಸಮ ತ್ರಿಭುಜ ಸಿ ಒ ಡಿ ಅಂತ ಇರುತ್ತೆ. ಯಾಕೆ? ಕೋನ 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 ಸರ್ವಸಮತೆಯ ನಿಯಮವನ್ನು ಈ ಎರಡು ತ್ರಿಭುಜಗಳು ಹೊಂದಿರೋದ್ರಿಂದ ಕೋನ 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 ಸಮರೂಪತೆ ನಿರ್ಧಾರಕ ಗುಣವನ್ನು ಹೊಂದಿದ್ದಾವೆ. ಓಕೆ, 24ನೇ ಪ್ರಶ್ನೆ ಈ ರೀತಿಯಾಗಿದೆ. M46 ಎಂನ ನಿರ್ದೇಶಾಂಕ 4 ಮತ್ತು 6 ಎನ್ನ ನಿರ್ದೇಶಾಂಕ 6 ಮತ್ತು 8 ಬಿಂದುಗಳನ್ನು ಸೇರಿಸುವಂತಹ ರೇಖಾಖಂಡದ ಮಧ್ಯಬಿಂದುವನ್ನು ಕಂಡುಹಿಡಿಯಿರಿ. ಇವಾಗ ಒಂದು ರೇಖೆಯನ್ನು ತೆಗೆದುಕೊಳ್ಳೋಣ. ಇದು ಎಂ ಅಂತ ಅನ್ಕೋಣ. ಇದರ ನಿರ್ದೇಶಾಂಕ 4, 6, ಇನ್ನೊಂದು ಎನ್ನು, ಇದು 6, 8 ನಿರ್ದೇಶಾಂಕ. ಇದರ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ನಾವು ಮಧ್ಯಬಿಂದು ಪ್ರಮೇಯನ ಯೂಸ್ ಮಾಡೋಣ. ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಿರ್ದೇಶಾಂಕ ರೇಖಾಗಣಿತ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಫುಲ್ ಎಕ್ಸಸೈಸ್ನಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ ಮತ್ತು ಟೆಕ್ಸ್ಟ್ ಬುಕ್ಕಲ್ಲಿ ಸಾಲ್ವ್ ಮಾಡಿರುವಂಥ ಎಲ್ಲ ಎಕ್ಸಾಂಪಲ್ಗಳನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇವಾಗ ಮಧ್ಯಬಿಂದು ಪ್ರಮೇಯನ ನಾವು ಯೂಸ್ ಮಾಡೋಣ. ಮಧ್ಯಬಿಂದು ಪ್ರಮೇಯ ಅಂದಾಗ ನಾವು ಇಲ್ಲಿ ಓ ನಿರ್ದೇಶಾಂಕ ಅಂತ ಹೇಳಿ ತೆಗೆದುಕೊಳ್ಳೋಣ. ಪಿ ಆಫ್ x1 x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2 ಅನ್ನುವಂಥದ್ದು ನಿರ್ದೇಶಾಂಕವನ್ನು ಮಧ್ಯಬಿಂದುವನ್ನು ಕಂಡುಹಿಡುವಂಥ ಸೂತ್ರ ಈ ರೀತಿಯಾಗಿದೆ. ಈ ಸೂತ್ರವನ್ನು ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಇದಕ್ಕೆ 2 ಅಂಕದ ಪ್ರಶ್ನೆ ಇದ್ದರೆ ಕೊನೆಯದಾಗಿ ಏನು ಆನ್ಸರ್ ಮಾಡ್ತೀರಿ ಅದಕ್ಕೆ ಅರ್ಧ ಅಂಕ ಮತ್ತು ಇಲ್ಲಿ ಸೂತ್ರಕ್ಕೆ 1 ಅಂಕ, ಮಧ್ಯದಲ್ಲಿ ಸಾಲ್ವ್ ಮಾಡುವಂಥದ್ದಕ್ಕೆ ಅರ್ಧ ಅಂಕವನ್ನು ಕೊಡ್ತಾರೆ. ಆದ್ದರಿಂದ ಸೂತ್ರವನ್ನು ಬರೆಯೋದನ್ನು ಮರಿಬೇಡಿ. ಸೊ ಇವಾಗ x1 ಅಂದರೆ ಎಷ್ಟಿದೆ? 4 ಇದೆ.
x2 ಅಂದರೆ ಎಷ್ಟಿದೆ 6 ಇದೆ ಡಿವೈಡೆಡ್ ಬೈ 2. y1 ಅಂದರೆ ಎಷ್ಟಿದೆ 6 ಇದೆ. y2 ಅಂದರೆ ಎಷ್ಟಿದೆ 8 ಇದೆ ಡಿವೈಡೆಡ್ ಬೈ 2. ಹಾಗಾಗಿ p ಆಫ್ x = 10/2 ಆಗುತ್ತೆ, 14/2 ಆಗುತ್ತೆ. ಸೊ p ಆಫ್ ಅಂದರೆ ಈ ಒಂದು ಮಧ್ಯಬಿಂದು ಏನಪ್ಪ ಅಂದರೆ ಇವಾಗ 2 1 2 5 2 7 14 ಮಧ್ಯಬಿಂದುವಿನ ಪಾಯಿಂಟ್ಸ್ ಏನಪ್ಪ ಅಂದರೆ 5 ಮತ್ತು 7 ಎನ್ನುವಂಥದ್ದು ಮಧ್ಯಬಿಂದುವಿನ ನಿರ್ದೇಶಾಂಕ ಆಗಿರುತ್ತದೆ. ಹಲೋ, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 2024ರಲ್ಲಿ SSLC ಅರ್ಧವಾರ್ಷಿಕ ಎಕ್ಸಾಮಿನೇಷನ್ essay 1 ಕ್ವೆಶ್ಚನ್ ಪೇಪರು ಗಣಿತ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಾಗಿ ಮುಂದಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದಿನ ವಿಡಿಯೋಗಳನ್ನು ಚಾನಲ್ನ ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಇವಾಗ 25ನೇ ಪ್ರಶ್ನೆ ಈ ರೀತಿಯಾಗಿದೆ. ವಾಸ್ತವ ಸಂಖ್ಯೆಗಳು ಈ ಒಂದು ಅಧ್ಯಾಯದಿಂದ ತೆಗೆದುಕೊಂಡಿದ್ದಾರೆ. 2 ಅಂಕದ 1, 3 ಅಂಕದ 1. ಇದು ಕೂಡ 5 ಅಂಕದ ಒಂದು ಚಾಪ್ಟರ್ ಆಗಿದೆ. ಆದ್ದರಿಂದ ಎಲ್ಲವನ್ನು ಕೂಡ ನೀವು ಡಿಸ್ಕಸ್ ಮಾಡಿಕೊಂಡು ಮತ್ತು ಪ್ರಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ 3 ಅಂಕದ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ವಾಸ್ತವ ಸಂಖ್ಯೆಗಳ ಮೇಲೆ ಬರುತ್ತೆ. ಸೊ ಇವಾಗ √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎನ್ನುವಂಥದ್ದಿದೆ. ಪ್ರಶ್ನೆಯ ಪರಿಹಾರವನ್ನು ನೋಡೋಣ. ಇವಾಗ √2 = b/q ಎನ್ನುವಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ನಾವು ಊಹಿಸೋಣ. ಇವಾಗ ಏನಾಗುತ್ತೆ, √2 × q = p ಆಗುತ್ತೆ. ಇವಾಗ ಎರಡು ಕಡೆಗೂ ನಾವು ವರ್ಗವನ್ನು ಗೊಳಿಸಿದಾಗ ಏನಾಗುತ್ತೆ, √2 × q² = p², 2q² = p². ಸೊ 2 p ಅನ್ನು ಭಾಗಿಸುತ್ತದೆ. ಇಲ್ಲಿ 2 ಈ ಕಡೆ ಬಂದಾಗ ಏನು ಮಾಡುತ್ತೆ, 2 ಇದು p ಅನ್ನು ಭಾಗಿಸುತ್ತದೆ ಅಂದಾಗ ಇಲ್ಲಿ p = 2k ಆಗಿರಲಿ. ಇಲ್ಲಿ k ಏನಾಗಿರುತ್ತೆ, ಇದು ಕಾನ್ಸ್ಟೆಂಟ್ ಟರ್ಮ್ ಇಂಟಿಜರ್ ಆಗಿರುತ್ತೆ. ಈಗ p ಎರಡು ಕಡೆಗೂ ಮತ್ತೆ ಅಗೇನ್ ವರ್ಗಗೊಳಿಸಿದಾಗ p² = 2k² ಅಂತ ಆಗುತ್ತೆ. ಇವಾಗ p ಮತ್ತು qಗಳು ಇದರ ಕಂಟಿನ್ಯೂ ಪಾರ್ಟ್. ಇಲ್ಲಿ p ಮತ್ತು q ಎರಡು ಏನಾಗಿದ್ದಾವೆ, ಸಾಮಾನ್ಯ ಅಪವರ್ತನ. p ಮತ್ತು qದ ಸಾಮಾನ್ಯ ಅಪವರ್ತನ 2 ಆಗಿದೆ. ಹಾಗಾದರೆ p/q ಅಂತಂದಾಗ ಈ ಎರಡೂ ಕೂಡ ಏನಾಗಿದ್ದಾವೆ, ಭಾಗಲಬ್ಧ ಸಂಖ್ಯೆಗಳಾಗಿದ್ದಾವೆ. ಇವುಗಳ ಒಂದು ಅಪವರ್ತನ ಏನಾಗಿರುತ್ತೆ ಅಂದರೆ ಅದು 2 ಆಗಿರುತ್ತೆ. ಹಾಗಾದರೆ √2 = p/q ಅಂತ ಹೇಳಿ ನಾವು ಏನನ್ನು ಊಹೆ ಮಾಡ್ಕೊಂಡಿದ್ವಿ, ಇದು ನಮ್ಮ ಊಹೆ ತಪ್ಪಾಗಿದೆ. ಹಾಗಾದರೆ √2 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಿದ್ವಿ. 25ನೇ ಪ್ರಶ್ನೆ ಚಾಯ್ಸಿಂಗ್ ಕ್ವೆಶ್ಚನ್ ಇದೆ. 26 ಮತ್ತು 91 ಈ ಸಂಖ್ಯೆಗಳಿಗೆ ಲ.ಸ.ಅ ಮತ್ತು ಮ.ಸ.ವನ್ನು ಕಂಡುಹಿಡಿಯಿರಿ ಹಾಗೂ ಲ.ಸ.ಅ ಲೀಸ್ಟ್ ಕಾಮನ್ ಮಲ್ಟಿಪ್ಲೈಯರ್ ಮತ್ತು HCF ಲ.ಸ.ಅ ಮತ್ತು ಮ.ಸ.ಅ ಎರಡು ಸಂಖ್ಯೆಗಳ ಗುಣಲಬ್ಧಗಳನ್ನು ತಾಳೆ ನೋಡಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ತಾಳೆ ನೋಡಿ. ಈಗ ಎರಡು ನಂಬರ್ಸ್ಗಳಿದ್ದಾವೆ 26 ಮತ್ತು 91 ಅಂತ. ಈ ಎರಡು ಸಂಖ್ಯೆಗಳಿಗೆ ನಾವು ಲ.ಸ.ಅ ಮ.ಸ.ವನ್ನು ತೆಗೆಯೋಣ. ಇವಾಗ ಲ.ಸ.ಅ ಅನ್ನು ನೋಡಿದಾಗ ಪ್ರತಿಯೊಂದು 26ನ್ನು ತೆಗೆದುಕೊಳ್ಳೋಣ. ಈಗ 2 1 2 3 ಅಂತಾಗತ್ತೆ. 13 1 13. ಈ 26 ಸಂಖ್ಯೆಯ ಅಪವರ್ತನಗಳು ಏನಪ್ಪ ಅಂದರೆ 2 × 13 ಆಗಿರುತ್ತದೆ. ಅದೇ ರೀತಿಯಾಗಿ 91ರ ಅಪವರ್ತನಗಳನ್ನು ನೋಡಿದಾಗ
91ರ ಅಪವರ್ತನಗಳನ್ನು ನೋಡಿದಾಗ ಇಲ್ಲಿ ಬಿಡಿ ಸ್ಥಾನದಲ್ಲಿ ಒಂದಿದೆ, ಇದು 2ರಿಂದ ಭಾಗ ಹೋಗುವುದಿಲ್ಲ. ಹಾಗಾಗಿ ನಾವು 7ರಿಂದ ಭಾಗಿಸೋಣ. 7 1 7, ನಂತರ 7 3 21, 13 1 13. ಹಾಗಾದರೆ 91ರ ಅಪವರ್ತನಗಳು 7 ಮತ್ತು 13 ಆಗಿರುತ್ತೆ. ಇವುಗಳ ಲ ಸ ಏನಿದೆ ಎಲ್ಲ ಸಂಖ್ಯೆಗಳನ್ನು ಈಗ 2 13 7 ಎಲ್ಲದರಲ್ಲೂ ಇರುವಂತಹ ಸಂಖ್ಯೆಗಳನ್ನು ನಾವಿಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. 2 7 13. ಅದೇ ರೀತಿಯಾಗಿ ಎರಡೂ ಅಪವರ್ತನಗಳಲ್ಲಿ ಸಾಮಾನ್ಯವಾಗಿರುವಂತಹ ಸಂಖ್ಯೆ ಯಾವುದು? ಎರಡರಲ್ಲೂ ಸಾಮಾನ್ಯವಾಗಿರುವಂಥದ್ದು 13. ಇವಾಗ ಲ ಸ ಮತ್ತು ಮ ಸವನ್ನು ಕಂಡು ಹಿಡಿದ್ವಿ. ಈ ಲ ಸ ಮ ಸಗಳ ಗುಣಲಬ್ಧ ಲ ಸ ಮತ್ತು ಮ ಸಗಳ ಗುಣಲಬ್ಧ. ಇವಾಗ ಲ ಸ ಮತ್ತು ಮ ಸಗಳ ಗುಣಲಬ್ಧವನ್ನು ಮಾಡಿದಾಗ ಎಷ್ಟಾಗುತ್ತೆ? ಲ ಸ ಎಷ್ಟಿದೆ? 13 × 7 × 2 ಮಾಡಿದಾಗ 182 ಆಗುತ್ತೆ. ಮ ಸ 13 ಇದೆ, 2 ಗುಣಿಸಿದಾಗ 2366 ಅಂತ ಬರುತ್ತೆ. ತಾಳಿ ನೋಡಿ ಎಂದಿದ್ದಾರೆ 2 ಸಂಖ್ಯೆಗಳ ಗುಣಲಬ್ಧ. ಈಗ 2 ಸಂಖ್ಯೆಗಳ ಗುಣಲಬ್ಧ ಎರಡು ಸಂಖ್ಯೆ ಯಾವುವು? 26 ಮತ್ತು 91. 2 ಗುಣಿಸಿದಾಗ 2366 ಎನ್ನುವಂಥದ್ದು ಬರುತ್ತೆ. ಹಾಗಾದರೆ ನಾವು ಮಾಡಿರುವಂಥ ಆನ್ಸರ್ ಏನಾಗಿರುತ್ತೆ? ಸರಿಯಾಗಿದೆ. 26ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ = x² - 5x + 6 ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಅದರ ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಮೊದಲಿಗೆ ಕೊಟ್ಟಿರುವಂಥ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡ್ಕೋಣ. ಅಂದರೆ ಅಪವರ್ತನಗಳನ್ನು ಕಂಡುಹಿಡ್ಕೊಂಡು ಶೂನ್ಯತೆಗಳನ್ನು ಕಂಡುಹಿಡ್ಕೋಬೋದು. x² ಇದು ಅಂತಿಮ ಸಂಖ್ಯೆಗಳ ಗುಣಲಬ್ಧ ಮತ್ತು ಮಧ್ಯಮ ಸಂಖ್ಯೆಗಳ ಮೊತ್ತಕ್ಕೆ ಸಮನಾಗಿ ಇರುವಂತೆ ನಾವು ಇಲ್ಲಿ ಅಪವರ್ತನವನ್ನು ಗೊಳಿಸಬೇಕು. ಇವಾಗ 3x - 2x + 6 = 0. ಸೊ 2 ಮತ್ತು 3 ಕೂಡಿಸಿದಾಗ 5 ಆಗುತ್ತೆ. 3 2 6 ಈ ರೀತಿಯಾಗಿ. ಸೊ x² ಇದನ್ನು ಫ್ಯಾಕ್ಟರೈಸೇಷನ್ ಅಪವರ್ತನಗೊಳಿಸಿದಾಗ x - 3 - 2x - 3 = 0. x - 2 × x - 3. ಇವಾಗ xನ ಬೆಲೆ x = 2 ಮತ್ತು x = 3 ಅಂತ ಈಗ 2 ಶೂನ್ಯತೆಗಳು ನಮಗೆ ಸಿಕ್ಕವು. ಈಗ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ನೋಡೋದಾದರೆ ಈಗ ಶೂನ್ಯತೆಗಳ ಮೊತ್ತ ಯಾವ ರೀತಿಯಾಗಿ ಕಂಡುಹಿಡ್ತೀವಿ? ಆಲ್ಫಾ ಪ್ಲಸ್ ಬೀಟಾ. ಈಗ ಆಲ್ಫಾ ಅಂದರೆ ಅದು 2 ಆಗಿರುತ್ತೆ, ಬೀಟಾ ಅಂದರೆ 3 ಆಗಿರುತ್ತೆ. ಎರಡು ಮೊತ್ತವನ್ನು ಕೂಡಿದಾಗ ಅವುಗಳ ಸಹಗುಣಕವನ್ನು ನಾವಿಲ್ಲಿ ನೋಡಿದಾಗ ಈಗ ಬಹುಪದೋಕ್ತಿಗೆ ಸಹಗುಣಕವನ್ನು ನೋಡಿದಾಗ a = 1 ಅಂತ ಇದೆ. x² ಸಹಗುಣಕ 1 ಮತ್ತು x ಸಹಗುಣಕ ಏನಿದೆ? -5 ಇದೆ ಮತ್ತು ಕಾನ್ಸ್ಟಂಟ್ ಟರ್ಮ್ c = 6 ಅಂತ ಇದೆ. ಈಗ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ = -b/a. -b/a ಅಂತಂದರೆ ಆಲ್ರೆಡಿ ಒಂದು ಮೈನಸ್ ಇದೆ ಮತ್ತು -5 / a ಅಂದರೆ 5. ಮತ್ತು ಶೂನ್ಯತೆಗಳ ಗುಣಲಬ್ಧ ಅಂದರೆ ಇಲ್ಲಿ ಶೂನ್ಯತೆಗಳ ಸಹಗುಣಕಗಳ ಸಂಬಂಧ ಅಂದಾಗ ಇದು ಗುಣಲಬ್ಧವನ್ನು ನೋಡಿದಾಗ ಆಲ್ಫಾ ಪ್ಲಸ್ ಬೀಟಾ c/a ಆಗಿರುತ್ತೆ. c ಅಂದರೆ 6, a ಅಂದರೆ 1, ಇದು 6. ಶೂನ್ಯತೆಗಳ ಮೊತ್ತ 5, ಶೂನ್ಯತೆಗಳ ಗುಣಲಬ್ಧ 6. ಈ ರೀತಿಯಾಗಿ ಸಹಗುಣಕಗಳ ನಡುವಿನ ಸಂಬಂಧವನ್ನು ನಾವಿಲ್ಲಿ ನೋಡ್ಬೋದು. 27ನೇ ಪ್ರಶ್ನೆ, 3x × 3x - 2 = -1 ಈ ಒಂದು ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಕೊಟ್ಟಿರುವಂಥ ಒಂದು ವರ್ಗ ಸಮೀಕರಣವನ್ನು ನಾವೀಗ ಒಂದು ಬಹುಪದೋಕ್ತಿಯಾಗಿ ನಾವು ಈಗ ಕನ್ವರ್ಟ್ ಮಾಡ್ಕೋಬೇಕು. 3x × 3x - 2 = -1. 3x × 3x 9x². 3x × -2 6x. ಇದು -1 ಎಡಭಾಗದಲ್ಲಿದೆ, ಇದು ಬಲಭಾಗಕ್ಕೆ ಬಂದಾಗ +1 ಆಗುತ್ತೆ =
0. ಇವಾಗ ಶೂನ್ಯತೆಗಳ ಸ್ವಭಾವವನ್ನು ನಾವು ಕಂಡುಹಿಡ್ಕೋಬೇಕಾದ್ರೆ ಮೊದಲಿಗೆ ನಾವು ಸಹಗುಣಕಗಳನ್ನು ಅಂದರೆ ಕೋಯಿಫಿಷೆಂಟ್ಗಳನ್ನು ಗುರುತು ಮಾಡ್ಕೋಬೇಕು. ಎ ಅಂದರೆ x² ಕೋಯಿಫಿಷೆಂಟ್ ಏನಿದೆ ಸಹಗುಣಕ 9, ಎಕ್ಸ್ನ ಕೋಯಿಫಿಷೆಂಟ್ ಏನಿದೆ -6, ಸಿ = 1 ಅಂತ ಇದೆ. ನಮಗೆ ಗೊತ್ತಿದೆ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಬೇಕಾದ್ರೆ ಡಿಸ್ಕ್ರಿಮಿನೆಂಟ್ ಅಥವಾ ಶೋಧಕ ಡೆಲ್ಟಾ = b² - 4ac ಅಂತ ನಾವು ಇಲ್ಲಿ ಮೂಲಗಳ ಸ್ವಭಾವವನ್ನು ಕಂಡುಹಿಡಿತೀವಿ. b² ಅಂದಾಗ -6² - 4, a ಅಂದರೆ ಎಷ್ಟಿದೆ 9 ಇದೆ, ಸಿ ಅಂದರೆ ಎಷ್ಟಿದೆ 1 ಅಂತ ಇದೆ. 3ರ ವರ್ಗ 36 ಆಗುತ್ತೆ. ಮೈನಸನ್ನು ಕೂಡ ನಾವು 2 ಬಾರಿ ಗುಣಿಸಿದಾಗ ಮೈನಸ್ ಪ್ಲಸ್ ಆಗುತ್ತೆ. ಅದಕ್ಕಾಗಿ ಇಲ್ಲಿ ಸೈನ್ ಯಾವುದೇ ರೀತಿಯಾಗಿ ಚೇಂಜಸ್ ಆಗಿರುವಂಥದ್ದು. -6² ಅಂದಾಗ 36 ಆಗುತ್ತೆ. 9 4 36. ಇವಾಗ ಇದು ಏನಾಗ್ತಾ ಇದೆ 0 ಅಂದರೆ ಇಲ್ಲಿ ಡೆಲ್ಟಾ ಶೋಧಕ = 0. ಮೂಲಗಳ ಸ್ವಭಾವ ಏನಿದೆ ಅಂತಂದರೆ ಸಮ. ಇವೆಲ್ಲಿ ಡೆಲ್ಟಾ = 0 ಅಂತ ಬಂದರೆ ಏನಾಗಿರುತ್ತೆ ಮೂಲಗಳ ಸ್ವಭಾವ ವಾಸ್ತವವಾಗಿರುತ್ತೆ ಮತ್ತು ಸಮನಾಗಿ ಇರುತ್ತದೆ ಅಂತ ಇಲ್ಲಿ ಮೂಲಗಳ ಸ್ವಭಾವವನ್ನು ಬರೀಬೇಕು. ವಾಸ್ತವ ಮತ್ತು ಸಮ. 27ನೇ ಪ್ರಶ್ನೆ ಇದು ಚಾಯ್ಸಿಂಗ್ ಕ್ವಶನ್ ಇದೆ. ಎರಡು ಕೂಡ ಏನಾಗ್ತಾ ಇದ್ದಾವೆ ಇಲ್ಲಿ ವಾಸ್ತವ ಮತ್ತು ಸಮ. ಈ ಒಂದು ಬಹುಪದೋಕ್ತಿ ವರ್ಗ ಸಮೀಕರಣಗಳು ಚಾಪ್ಟರ್ಗೆ ಸಂಬಂಧಿಸಿದ ಒಂದು ಪ್ರಶ್ನೆ ಆಗಿದೆ. 27ನೇ ಪ್ರಶ್ನೆ ಇಲ್ಲಿ ಚಾಯ್ಸಿಂಗ್ ಪ್ರಶ್ನೆ ಇದೆ. ಏನಿದೆ 27ನೇ ಪ್ರಶ್ನೆ ಅಥವಾ ಕ್ವಶನ್ ಅಥವಾ ಚಾಯ್ಸಿಂಗ್ ಪ್ರಶ್ನೆ? kx k - 2 + 6 = 0. ಈ ಒಂದು ಸಮೀಕರಣವು ವಾಸ್ತವ ಮತ್ತು ಸಮನಾದಾಗ ಎರಡು ಮೂಲಗಳನ್ನು ಹೊಂದಿದರೆ ಕೆಯ ಬೆಲೆಗಳನ್ನು ಕಂಡುಹಿಡಿಯಿರಿ. ವಾಸ್ತವ ಮತ್ತು ಸಮ ಇದ್ದಾಗ ಶೋಧಕ ಏನಾಗಿರುತ್ತೆ 0 ಆಗಿರುತ್ತೆ. ಇದೊಂದು ನಿಮಗೆ ಗೊತ್ತಿರಬೇಕು. ಸೊ ಇವಾಗ ಕೊಟ್ಟಿರುವಂಥ ಸಮೀಕರಣ ಏನಿದೆ kx k - 2 + 6 = 0 ಅಂತ ಇದೆ. ಸೊ kx k ಅಂದಾಗ ಇದು x - 2. ಸೊ ಇವಾಗ kx² - 2kx + 6 = 0. ಇವಾಗ ನಾವು ಸಹಗುಣಕಗಳನ್ನು ಬರೀಬೇಕು. x² ಸಹಗುಣಕ ಏನಿದೆ a = k ಆಗಿರುತ್ತೆ ಮತ್ತು b = -2k ಆಗಿರುತ್ತದೆ, c = 6 ಆಗಿರುತ್ತೆ. ಇಲ್ಲಿ ವಾಸ್ತವ ಮತ್ತು ಸಮ ಅಂತ ಕೊಟ್ಟಿದ್ದಾರೆ. ವಾಸ್ತವ ಮತ್ತು ಸಮ ಅಂತಿದ್ದಾಗ ಡೆಲ್ಟಾ = b² - 4ac ಏನಾಗಿರುತ್ತೆ 0 ಆಗಿರುತ್ತೆ. b² ಅಂದರೆ ಏನು -2² - 4. a ಅಂದರೆ ಏನಿದೆ k ಇದೆ, c ಅಂದರೆ ಏನಿದೆ 6 ಇದೆ. -2k² ಅಂತಂದಾಗ ಇದು 4k² ಅಂತಾಗತ್ತೆ. ಇಲ್ಲಿ 2 6 4 24k ಅಂತ ಆಗುತ್ತೆ. ಇವಾಗ 24 ಮತ್ತು 4ರಲ್ಲಿ ಸಾಮಾನ್ಯವಾಗಿರುವಂಥದ್ದೇನು 4k. k - 6 = 0. ನೆಕ್ಸ್ಟ್ 4k = 0 ಅಂತ ತಗೋಬೇಕು. ಅದೇ ರೀತಿಯಾಗಿ k - 6 = 0 ಅಂತ ತಗೋಬೇಕು. ಹಾಗಾದರೆ ಇಲ್ಲಿ k = 0 ಬರುತ್ತೆ. ಇನ್ನೊಂದು k = 6 ಅಂತ ಬರುತ್ತೆ. ಈ ಒಂದು ಸಮೀಕರಣವು ವಾಸ್ತವ ಮತ್ತು ಸಮನಾಗಿದ್ದರೆ ಕೆಯ ಬೆಲೆ ಇಲ್ಲಿ ಏನಾಗಿರುತ್ತೆ 6 ಅಂತ ನಾವು ತಗೋಬೇಕು. ಇಲ್ಲಿ 0 ಬಂದಿದೆ. 0 ಅಥವಾ 6 ಎರಡು ಕೂಡ ಏನಾಗಿದ್ದಾವೆ, ಎರಡು ಮೂಲಗಳು ಏನಾಗಿರ್ತವೆ 0 ಮತ್ತು 6. ಇದು ಕೆ ಬೆಲೆಯಲ್ಲಿ k = 0 ಅಥವಾ 6 ಅಂತ ನಾವು ಬರಿಬೋದು.